ಒಂದು ಸುಂದರವಾದ ಹಳ್ಳಿಯಲ್ಲಿ ಲೇಖನ ಅವಳ ಗಂಡ ಸತೀಶ್ನ ಜೊತೆ ವಾಸ ಮಾಡ್ತಾ ಇದ್ಲು. ಇಬ್ಬರು ಒಂದು ಸಣ್ಣ ಗುಡಿಸಲಲ್ಲಿದ್ದರು, ಆದರೂ ಸಹ ಸಂತೋಷದಿಂದ ಇದ್ದರು. ಲೇಖನಾಳ ಅಕ್ಕ ಮೇಘ ಮತ್ತು ಅವಳ ಗಂಡ ಪ್ರವೀಣ್ ಅವರಿಬ್ಬರು ಸಹ ಅದೇ ಊರಿನಲ್ಲಿ ವಾಸ ಮಾಡುತ್ತಿದ್ದರು. ಆದರೆ ಮನಸ್ಸಿನಲ್ಲಿ ಯಾವಾಗಲೂ ಕಲ್ಮಶನೇ ತುಂಬಿತ್ತು. ಸತೀಶ್ ಮತ್ತು ಪ್ರವೀಣ್ ಇಬ್ಬರು ಊರಿನ ಸೇಟಾದ ರಾಮ್ಲಾಲ್ನ ಬಳಿ ಕೆಲಸ ಮಾಡುತ್ತಿದ್ದರು. ರಾಮ್ಲಾಲ್ನ ಗೋಡನ್ನಲ್ಲಿ ಅಕ್ಕಿಯನ್ನು ಜೋಡಿಸುವ ಕೆಲಸ. ಸತೀಶ್, ಇಲ್ಲಿರುವ ನಂಬಿಕೆಸ್ಥ ಮನುಷ್ಯ ಅಂದರೆ ನೀನೊಬ್ಬನೇ ಕಣಪ್ಪ. ನಿನ್ನ ಮೇಲೆ ಮಾತ್ರನೇ ನನಗೆ ಭರವಸೆ ಇದೆ. ನನಗೆ ತುಂಬಾ ಕೆಲಸ ಇದೆ, ಸರಿನಾ? ಈ ಗೋಡನ್ನು ನೀನು ನೋಡ್ಕೋ. ಈ ಮಾತನ್ನು ಕೇಳಿ ಅಲ್ಲೇ ಇರುವ ಪ್ರವೀಣ್, ನಾವು ಸಹ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ, ಆದರೂ ನೋಡು. ಹೌದು ಬಾ ಮೈದಾ, ಇವನನ್ನು ಕೆಲಸ ಬಿಡಿಸೋದಕ್ಕೆ ನಾವೇನಾದರೂ ಒಂದು ಉಪಾಯ ಮಾಡಬೇಕು. ಇಲ್ಲಿ ನೋಡು ಲೇಖನ, ನಿನಗೋಸ್ಕರ ಅಂತ ಸ್ವೀಟ್ ತಂದಿದ್ದೀನಿ. ಸೇಠ್ ರಾಮ್ಲಾಲ್ ಅವರು ನನಗೆ ಕೆಲಸ ವಹಿಸಿದ್ದಾರೆ. ಇನ್ಮೇಲಿಂದ ಇಡೀ ಗೋಡನ್ನ ಇನ್ಚಾರ್ಜು ನಂದೇ. ತಗೋ, ಈ ಸ್ವೀಟ್ನ ತಿನ್ನು. ಅರೆ ವಾವ್ ಸತೀಶ್, ಕೊನೆಗೂ ಆ ದೇವರು ಕಂಡುಬಿಟ್ರು ಅನಿಸುತ್ತೆ. ನಮ್ಮ ಮನೇಲಿ ಸರಿಯಾಗಿ ತಿನ್ನೋದಕ್ಕೆ ಸಹ ಊಟ ಇರಲಿಲ್ಲ. ಇವಾಗ ನಿಮಗೆ ಸಂಬಳ ಜಾಸ್ತಿ ಬರುತ್ತೆ, ಹೊಟ್ಟೆ ತುಂಬ ಊಟ ತಿನ್ಬೋದು ನಾವು. ಲೇಖನ, ನಿನ್ನ ಗಂಡನಿಗೆ ಗೋಡನ್ ಇನ್ಚಾರ್ಜು ಕೆಲಸ ಸಿಕ್ಕಿದೆ ಅಂತ ಕೇಳ್ಪಟ್ಟೆ ಕಣೆ. ಇವಾಗಂತೂ ನೀವು ತುಂಬಾ ಖುಷಿಯಾಗಿರ್ತೀರಾ ಅನಿಸುತ್ತೆ ಅಲ್ವಾ? ನಮಗೆಲ್ಲ ಯಾವಾಗ ಟ್ರೀಟ್ನ ಕೊಡ್ತೀಯಾ ಹೇಳು? ಊರಿನ ಜನರೆಲ್ಲ ಲೇಖನ ಮತ್ತು ಅವಳ ಗಂಡನ ಬಗ್ಗೆ ಮಾತಾಡುತ್ತಿರುವುದನ್ನು ನೋಡಿ ಮೇಘಾಗೆ ತುಂಬಾ ಕೋಪ ಬರುತ್ತದೆ. ಅವಳು ಒಂದು ಮಾತು ಸಹ ಆಡದೆ ಅಲ್ಲಿಂದ ಕೋಪದಿಂದ ಮನೆಗೆ ಹೋಗುತ್ತಾಳೆ, ಒಂದು ಸಂಚು ಹಾಕೋಣ ಎಂದು. ಅಣ್ಣ, ಏನು ಅಂದರೆ ನಿಮಗೆ ವಿಚಾರ ಗೊತ್ತಿದ್ರೂ ಸಹ ಯಾಕೆ ನನಗೆ ಹೇಳಿಲ್ಲ? ನೀವು ಸಹ ಅಲ್ಲೇ ಕೆಲಸ ಮಾಡ್ತೀರಲ್ವಾ? ನಿಮ್ಗೆ ಯಾಕೆ ಆ ಕೆಲಸ ಸಿಕ್ಕಿಲ್ಲ? ಎಲ್ಲ ಅವಳು ಗಂಡನೇ ನೋಡ್ಕೊಬೇಕಾ? ಹೋಗಿ ಏನಾದರೂ ಸಂಚಾಕ್ರಿ, ಇಲ್ಲ ಎಲ್ಲ ಚೀಲಗಳನ್ನು ಮಾರಿಬಿಡ್ರಿ. ಅವಾಗಾದರೂ ಅವನನ್ನು ಕೆಲಸದಿಂದ ಕಿತ್ತಾಕ್ತಾರೆ. ಮರುದಿನ ರಾತ್ರಿ ಸತೀಶ್ ಎಲ್ಲ ಚೀಲವನ್ನು ಎಣಿಸುತ್ತಿದ್ದ. ಎಣಿಸಿ ಪುಸ್ತಕದಲ್ಲಿ ಬರೆದುಕೊಂಡು ಆ ನಂತರ ಮನೆಗೆ ಹೊರಟು ಹೋಗುತ್ತಾನೆ. ಇದೇ ಸರಿಯಾದ ಸಮಯ ಎಂದು ನೋಡಿ ಪ್ರವೀಣ್ ಮತ್ತು ರಮೇಶ್ ಇಬ್ಬರು ಚೀಲಗಳನ್ನು ಕದಿಯಲು ಬರುತ್ತಾರೆ. ಒಂದೊಂದಾಗಿಯೇ ಅವರು 20 ಚೀಲಗಳನ್ನು ಕದಿಯುತ್ತಾರೆ. ಕದ್ದು ಊರಿನಿಂದ ಆಚೆ ತೆಗೆದುಕೊಂಡು ಹೋಗಿ ಒಬ್ಬ ಸೇಟ್ಗೆ ಮಾರಿಬಿಡುತ್ತಾರೆ. ಮನೆಗೆ ಬಂದು ಹಣವನ್ನು ಮೇಘ ಕೈಯಲ್ಲಿ ಕೊಡುತ್ತಾರೆ. ಇವಾಗ ನೋಡಿ, ನಾಳೆ ಆ ಸೇಟ್ ಕೆಲಸದಿಂದ ಹೇಗೆ ತೆಗಿತಾರೆ ಆ ಸತೀಶ್ನ ಅಂತ. ನನಗೆ ಇಡೀ ಊರಿನಲ್ಲಿ ನೀನೊಬ್ಬನ ಮೇಲೆ ತುಂಬಾ ನಂಬಿಕೆ ಇತ್ತು. ನೀನು ಒಳ್ಳೆಯವನು ಅಂತ ನಂಬಿದ್ದೆ. ಆದರೆ 20 ಅಕ್ಕಿ ಮೂಟೆಗಳು ಎಲ್ಲೋಯ್ತು? ನಿನ್ನೆ ರಾತ್ರಿ ಸಹ ಇತ್ತು, ಆದರೆ ಬೆಳಗ್ಗೆ ನೋಡಿದ್ರೆ ಇಲ್ಲ. ಸೇಠ್, ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ನಿನ್ನೆ ರಾತ್ರಿ ಎಲ್ಲ ಚೀಲಗಳನ್ನು ಯಾವುದೋ ಒಂದು ವ್ಯಕ್ತಿಗೆ ಮಾರ್ಬಿಟ್ಟ. ಇಲ್ಲ ಸೇಠ್, ಅವ್ರ ಮಾತನ್ನು ನಂಬೇಡಿ, ಅವರು ಸುಳ್ಳು ಹೇಳ್ತಿದ್ದಾರೆ. ನಾನು ಆ ಥರ ಮಾಡೋಕ್ಕೆ ಸಾಧ್ಯನಾ? ನಾನು ಸಹ ನಿನ್ನನ್ನು ಒಳ್ಳೆಯವನೇ ಅಂದ್ಕೊಂಡಿದ್ದೆ. ನೀನು ಈ ಥರ ಎಲ್ಲ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನಿನಗೆ ಅತಿ ಆಸೆ ಬಂದಿದೆ, ಅದಕ್ಕೆ ನೀನು ಎಲ್ಲ ಮಾರ್ಕೊಂಡಿದ್ಯಾ. ಹೋಗು, ಈ ಕೆಲಸದಿಂದ ತೆಗಿತಾ ಇದ್ದೀನಿ ನಿನ್ನ. ಸತೀಶ್, ಏನಿವತ್ತು ಕೆಲಸದಿಂದ ತುಂಬಾ ಬೇಗ ಬಂದಿದ್ದೀರಾ? ಹೌದು, ನಿಮ್ಮ ಮಕ್ಕಳಲ್ಲಿ ಯಾವುದು ಚಿಂತೆ ಕಾಣಿಸ್ತಾ ಇದೆ ಅಲ್ವಾ? ಏನಾಯಿತು ಅಂತ ಹೇಳಿ ಸ್ವಲ್ಪ. ಸತೀಶ್ ಬೇಜಾರಿನಿಂದ ಲೇಖನಾಳ ಬಳಿ ಹೇಳುತ್ತಾನೆ, ನನ್ನ ಮೇಲೆ ಕಳ್ಳತನದ ಅಪವಾದ ಹೊರಿಸಿ ನನ್ನನ್ನು ಕೆಲಸದಿಂದ ತೆಗೆದುಬಿಟ್ರು. ಏನು, ಇಷ್ಟೆಲ್ಲ ಆಯಿತಾ? ಚಿಂತೆ ಮಾಡಬೇಡಿ ಬಿಡಿ, ನಿಮಗೆ ಬೇರೆ ಎಲ್ಲಾದರೂ ಕೆಲಸ ಸಿಗುತ್ತೆ. ಮನೆಯಲ್ಲಿ ಕುತ್ಕೊಳ್ಳೋ ಬದಲು ನಾಳೆ ಹೋಗ್ಬಿಟ್ಟು ಬೇರೆ ಕಡೆ ಕೆಲಸನ ಹುಡುಕಿ. ಲೇಖನ ಹಾಗೆಂದು ಹೇಳಿ ಪ್ರೋತ್ಸಾಹ ಕೊಟ್ಟಾಗ ಸತೀಶ್ ಊರಿನ ಪ್ರತಿಯೊಂದು ಅಂಗಡಿಯಲ್ಲಿ ಹೋಗಿ ಕೆಲಸವನ್ನು ಕೇಳುತ್ತಾನೆ. ಆದರೆ ಯಾರೂ ಸಹ ನೀನು ಕಳ್ಳ ಎಂದು ಅವರು ಕೆಲಸವನ್ನು ಕೊಡುವುದಿಲ್ಲ. ಅವನು ಮತ್ತೆ ಬೇಜಾರಿನಿಂದ ಮನೆ ಕಡೆಗೆ ಸಾಗುತ್ತಾನೆ. ಹೋಗುವಾಗ ಒಂದು ದಾರಿಯಲ್ಲಿ ಕುಳಿತುಕೊಂಡು ಸ್ವಲ್ಪ ಕಣ್ಣೀರನ್ನು ಹಾಕಿ ಆನಂತರ ಮನೆಗೆ ಹೋಗುತ್ತಾನೆ. ರೀ, ನೀವು ಬೆಳಗ್ಗೆ ಹೋದವರು, ಇವಾಗ ಬರ್ತಾ ಇದ್ದೀರಾ? ಊಟ ಏನಾದರೂ ಮಾಡಿದ್ರಾ? ಹೋದ ಕೆಲಸ ಏನಾಯಿತು? ಯಾಕೆ ಬೇಜಾರಾಗಿದ್ದೀರಾ? ನಿಮಗೆ ಕೆಲಸ ಸಿಕ್ಕಿಲ್ವಾ? ಇಲ್ಲ ಲೇಖನ, ನಾನು ಊರಿನಲ್ಲಿರೋ ಪ್ರತಿ ಅಂಗಡಿಗಳಲ್ಲೂ ಹೋಗಿ ಸಹ ಕೆಲಸ ಕೇಳಿದೆ. ಆದರೆ ಎಲ್ಲರೂ ನೀನು ಕಳ್ಳ ಅಂತಂದ್ಬಿಟ್ಟು ನನಗೆ ಕೆಲಸ ಕೊಟ್ಟಿಲ್ಲ. ನಾನೇನು ಮಾಡಬೇಕು ನನಗೆ ಗೊತ್ತಿಲ್ಲ. ಅಯ್ಯೋ ಹೌದಾ, ಸರಿ ಬಿಡಿ, ನೀವು ಮನೆಯಲ್ಲೇ ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಮ ಬದಲಾಗಿ ನಾನು ಕೆಲಸಕ್ಕೆ ಹೋಗ್ತೀನಿ. ಊರಿನ ಹೆಂಗಸರು ನಾಳೆ ಕೆಲಸಕ್ಕೆ ಹೋಗ್ತಿದ್ದಾರೆ, ಅವ್ರ ಜೊತೆ ನಾನು ಹೋಗ್ತೀನಿ. ಹಾಗೆಂದು ಹೇಳಿ ಮರುದಿನ ಕೆಲಸ ಕೇಳಲು ಹೆಂಗಸರ ಬಳಿ ಹೋಗುತ್ತಾಳೆ. ಸುಮಾ, ಸೌಮ್ಯ, ಅರ್ಚನಾ, ನಿಮಗೆ ನನ್ನ ಪರಿಸ್ಥಿತಿ ಗೊತ್ತಿದೆ ಅಲ್ವಾ? ನಾನು ಸಹ ನಿಮ್ಮ ಜೊತೆ ಕೆಲಸಕ್ಕೆ ಬರ್ತೀನಿ. ನನ್ನನ್ನು ಸಹ ನಿಮ್ಮ ಜೊತೆ ಕೆಲಸಕ್ಕೆ ಕರ್ಕೊಂಡು ಹೋಗ್ತೀರಾ ಪ್ಲೀಸ್? ಏನು ಲೇಖನ, ನೀನು ನಮ್ಮ ಜೊತೆ ಕೆಲಸಕ್ಕೆ ಬರ್ತೀಯಾ? ಊರಿನ ಜನ ಎಲ್ಲ ಏನು ಹೇಳ್ತಾ ಇದ್ದಾರೆ ಹೇಳು? ನೋಡು, ನಿನ್ನ ಗಂಡ ಕಳ್ಳ. ನಿನ್ನನ್ನು ಕಳ್ಕೊಂಡು ಹೋದರೆ ನಮಗೆ ಸಹ ವ್ಯಾಲ್ಯೂ ಇರೋದಿಲ್ಲ.
ನೀನು ನಿನ್ನ ಗಂಡನ ಹಾಗೆ ಕದಿಯೋದಿಲ್ಲ ಅಂತ ಏನು ಗ್ಯಾರಂಟಿ ಹೇಳು? ನಾವು ನಿನ್ನನ್ನು ಕರ್ಕೊಂಡು ಹೋಗೋದಿಲ್ಲ. ಲೇಖನ, ಇವಾಗ ಏನಾಯಿತು ಅಂತ ಅಳ್ತಾ ಇದೆಯಾ? ನಿನಗೂ ಸಹ ಜನ ಅದೇ ಥರ ಅವಮಾನ ಮಾಡಿದ್ರಾ? ಎಷ್ಟು ದಿನ ಅಂತ ಮಾಡ್ತಾರೆ ಹೇಳು? ಒಂದಲ್ಲ ಒಂದು ದಿನ ಮರ್ತು ಹೋಗ್ತಾರೆ ಅದನ್ನು. ಅಲ್ಲ ರೀ, ನಿಮಗೂ ಕೆಲಸ ಇಲ್ಲ, ನನಗೂ ಕೆಲಸ ಸಿಕ್ಕಿಲ್ಲ, ಏನು ಮಾಡೋದು? ಇನ್ನು 2 ದಿನ ತಿನ್ನೋಷ್ಟು ಅನ್ನ ಮಾತ್ರ ಇದೆ. 2 ದಿನ ಆದಮೇಲೆ ನಮಗೆ ಉಪವಾಸನೇ ಗತಿ ರೀ. ಹೀಗೆ 1 ವಾರ ಕಳೆಯುತ್ತದೆ. ಮನೆಯಲ್ಲಿ ತಿನ್ನಲು ಅನ್ನವಿಲ್ಲದ ಕಾರಣ ಸತೀಶ್ನ ಆರೋಗ್ಯ ಹಾಳಾಗುತ್ತದೆ. ನಾನು ಎಲ್ಲಾದರೂ ಹೋಗಿ ಊಟದ ವ್ಯವಸ್ಥೆ ಮಾಡ್ತೀನಿ, ನೀವು ಮಲಗಿರಿ ಹಾಗೆಂದು ಹೇಳಿ ಲೇಖನ ಮನೆಯಿಂದ ಆಚೆ ಹೋಗುತ್ತಾಳೆ. ಅವಳ ಮನಸ್ಸಿನಲ್ಲಿ ತುಂಬಾ ನೋವಿತ್ತು. ಊರಿನ ದೊಡ್ಡ ದೇವಸ್ಥಾನದ ಬಳಿ ನಿಂತುಕೊಂಡು ಅವಳು ಅವಳ ನೋವುಗಳನ್ನು ದೇವರ ಬಳಿ ಹೇಳುತ್ತಾಳೆ. ಆ ನಂತರ ಅವಳ ಕಣ್ಣೀರನ್ನು ಒರೆಸಿಕೊಂಡು ಅಲ್ಲಿಂದ ಮುಂದೆ ಸಾಗುತ್ತಾಳೆ. ಹೀಗೆಯೇ ರಸ್ತೆಯಲ್ಲಿ ಹೋಗುತ್ತಿರುವಾಗ, ಮಗಳೇ, ತುಂಬ ದಾಹ ಆಗ್ತಿದೆ, ನನಗೆ ಸ್ವಲ್ಪ ನೀರನ್ನು ಕೊಡ್ತೀಯೇನಮ್ಮ? ತಾತ, ನೀವು ಈ ಮರದ ಕೆಳಗಡೆ ಕುಂತಿರಿ, ನಾನು ಈಗಲೇ ಹೋಗಿ ನಿಮಗೋಸ್ಕರ ನೀರನ್ನು ತಗೊಂಡು ಬರ್ತೀನಿ ಹಾಗೆಂದು ಹೇಳಿ ಲೇಖನ ಮುಂದೆ ಸಾಗುತ್ತಾಳೆ. ಅಲ್ಲಿಯೇ ಪಕ್ಕದಲ್ಲಿರುವ ಒಂದು ನದಿಯ ಬಳಿ ಹೋಗುತ್ತಾಳೆ. ಅಲ್ಲಿಂದ ಕುಡಿಯುವ ನೀರನ್ನು ತೆಗೆದುಕೊಂಡು ಬರುತ್ತಾಳೆ. ತಾತ, ತಗೊಳ್ಳಿ, ಪಕ್ಕದಲ್ಲಿರೋ ನದಿಯಿಂದ ತಗೊಂಬಂದಿದ್ದೀನಿ, ನೀರು ತುಂಬಾ ಚೆನ್ನಾಗಿರುತ್ತೆ, ಕುಡೀರಿ ಇದನ್ನು. ಆ ವೃದ್ಧ ವ್ಯಕ್ತಿ ಘಟಘಟನೆ ನೀರನ್ನೆಲ್ಲ ಕುಡಿದು ಖಾಲಿ ಮಾಡುತ್ತಾನೆ. ಆ ನಂತರ, ತಗೋ ಮಗಳೇ, ನೀನು ನನಗೆ ನೀರನ್ನು ಕೊಟ್ಟಿದ್ಯಾ, ನನ್ನ ಹೊಟ್ಟೆನ ತುಂಬಿಸಿದ್ಯಾ, ತಗೋ ಈ ಪೋಟ್ಲಿಯನ್ನು ತಗೋ, ಇದನ್ನು ತಗೊಂಡು ಹೋಗು, ನನ್ನ ಕೈಯಲ್ಲಿ ನಿನಗೆ ಕೊಡೋದಕ್ಕೆ ಇದು ಮಾತ್ರನೇ ಇರೋದು. ಅರೆ ಬೇಡ ತಾತ, ನಾನು ಮಾನವೀಯತೆ ದೃಷ್ಟಿಯಿಂದ ನೀರು ಕೊಟ್ಟೆ ಅಷ್ಟೇ, ಬೇಡ ನನಗೆ. ಒಂದು ತಿಳ್ಕೊ ಮಗಳೇ, ಯಾರಾದರೂ ದೊಡ್ಡವರು ನಿನಗೇನಾದರೂ ಕೊಟ್ಟರೆ ಅದನ್ನು ತಗೊಬೇಕು ನೀನು. ಲೇಖನ ಸರಿ ಎಂದು ಆ ಪೋಟಲೆಯನ್ನು ತೆಗೆದುಕೊಂಡು ರಸ್ತೆಯಲ್ಲಿ ಹೋಗುತ್ತಿರುತ್ತಾಳೆ. ಅದೇ ಸಮಯದಲ್ಲಿ ಅಲ್ಲಿ, ಮಗಳೇ, ತುಂಬ ದಾಹ ಆಗ್ತಿದೆ, ಬೆಳಗ್ಗೆಯಿಂದ ಊಟ ತಿಂದಿಲ್ಲ, ಸ್ವಲ್ಪ ನೀರನ್ನು ಕೊಡ್ತೀಯೇನಮ್ಮ? ಅಜ್ಜಿ, ನೀವು ಇಲ್ಲೇ ನಿಂತಿರಿ, ನಾನು ಈಗಲೇ ಹೋಗಿ ನಿಮಗೆ ನೀರನ್ನು ತಗೊಂಡು ಬರ್ತೀನಿ. ಮತ್ತೆ ಲೇಖನ ನೀರನ್ನು ತೆಗೆದುಕೊಂಡು ಬರಲು ಹೋಗುತ್ತಾಳೆ. ತಗೊಳ್ಳಿ ಅಜ್ಜಿ, ಇದು ನದಿಯ ನೀರು, ತುಂಬ ಶುದ್ಧವಾಗಿದೆ, ಕುಡೀರಿ ಇದನ್ನು. ಆ ಅಜ್ಜಿ ಸಹ ನೀರನ್ನು ತೆಗೆದುಕೊಂಡು ಘಟಘಟನೆ ಆ ನೀರನ್ನು ಕುಡಿದು ಖಾಲಿ ಮಾಡುತ್ತಾಳೆ. ಆ ನಂತರ ಒಂದು ಮಾವಿನ ಹಣ್ಣನ್ನು ಕೊಡುತ್ತಾಳೆ. ಹೊಟ್ಟೆ ತುಂಬಿತು ಮಗಳೇ, ಈ ಮಾವಿನಕಾಯಿ ನನ್ನ ಹತ್ರ ಇದ್ರೆ ಹಳಸೋಗುತ್ತೆ, ಇದನ್ನು ನೀನೇ ತಗೊಂಡು ಹೋಗು. ಸರಿ ಎಂದು ಮಾವಿನಕಾಯಿಯನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾಳೆ. ರೀ, ತಗೊಳ್ಳಿ, ಪ್ರತಿದಿನ ನೀರು ಕುಡಿದು ಸಾಕಾಗಿರುತ್ತೆ, ಮಾವಿನ ಹಣ್ಣು ತಗೊಳ್ಳಿ, ಇದನ್ನು ತಿನ್ನಿ ನೀವು. ಇಲ್ಲ ಲೇಖಣ, ನನಗೆ ಬೇಡ, ತಿನ್ನೋ ಹಾಗಿತ್ತಂದರೆ ಇಬ್ಬರು ಅರ್ಧ ಅರ್ಧ ತಿನ್ನೋಣ. ರೀ, ನಾನು ರಸ್ತೆಯಲ್ಲಿ ಬರೋವಾಗೆ ಒಂದು ತಿಂದೆ, ಇದನ್ನು ನೀವು ತಿನ್ನಿ ಹಾಗೆಂದು ಲೇಖನ ಹೇಳಿದಾಗ ಸತೀಶ್ ಆ ಮಾವಿನಕಾಯಿಯನ್ನು ತಿನ್ನುತ್ತಾನೆ. ಮಾವಿನಕಾಯಿ ತಿಂದ ಒಡನೆ ಅವನ ಆರೋಗ್ಯ ಸರಿ ಹೋಗುತ್ತದೆ. ಅರೆ, ಇದಂತೂ ಪವಾಡ ಆಗೋಯ್ತು, ನಿಮ್ಮ ಆರೋಗ್ಯ ಸರಿ ಹೋಯಿತು, ಇವಾಗ ನೀವು ನೋಡೋಕೆ ತುಂಬಾ ಚೆನ್ನಾಗಿದ್ದೀರಾ. ಲೇಖನ, ನನಗೂ ಸಹ ಮೈ ಕೈಯಲ್ಲಿ ಶಕ್ತಿ ತುಂಬಿದೆ ಅಂತ ಅನ್ನಿಸ್ತಾ ಇದೆ. ಈ ಮಾವಿನಕಾಯಿ ಸಾಮಾನ್ಯವಾದದ್ದಲ್ಲ, ಯಾರು ಕೊಟ್ಟರು ನಿನಗಿದು? ರೀ, ಬರೋವಾಗ ಒಂದು ಅಜ್ಜಿ ಕೊಟ್ಟರು, ಮತ್ತು ಈ ಪೋಟ್ಲಿಯನ್ನು ಒಂದು ತಾತ ಕೊಟ್ಟರು, ಮನೆಗೆ ಹೋಗಿ ತೆಗಿ ಅಂತ ಅಂದರು. ಬನ್ನಿ ಇದನ್ನು ತೆಗಿಯೋಣ, ಇದರಲ್ಲಿ ಏನಿದೆ ಅಂತ ನೋಡೋಣ. ಪೋಟಲಿಯನ್ನು ತೆಗೆದ ತಕ್ಷಣ ಅದರ ತುಂಬ ಬರೀ ಚಿನ್ನ ನಾಣ್ಯಗಳೇ ಇದ್ದುವು ಮತ್ತು ಆ ಪೋಟಲಿ ಬರುತ್ತಾ ದೊಡ್ಡದಾಯಿತು. ಇಬ್ಬರು ಅದನ್ನು ನೋಡಿ ಗಾಬರಿಯಾದರು. ಅವರ ಅಸ್ತಿತ್ವವೇ ಬದಲಾಗೋಕೆ ಶುರುವಾಯಿತು. ರೀ, ಇದೆಂಥ ಆಶ್ಚರ್ಯ ಅಂತ ನಿಮ್ಮ ಕಣ್ಣಾರೆ ನೋಡಿದ್ರಾ? ನಮ್ಮ ಗುಡಿಸಲು ಮನೆ ಇವಾಗ ಅರಮನೆಯಾಗಿದೆ, ಮತ್ತು ನಮ್ಮ ಹರಕಲ ಬಟ್ಟೆ ಇವಾಗ ಇಷ್ಟು ಲಕ್ಷಣವಾಗಿದೆ, ನನ್ನ ಮೈ ಮೇಲೆಲ್ಲ ಒಡವೆಗಳಿದ್ದಾವೆ. ಲೇಖನ, ಇದಂತೂ ಪವಾಡನೇ ಆಗಿದೆ. ನಮ್ಮ ಕಷ್ಟ ನೋಡಿ ಆ ದೇವರು ಕಣ್ಬಿಟ್ಟ ಅನಿಸುತ್ತೆ, ಆ ದೇವರೇ ವೃದ್ಧ ರೂಪದಲ್ಲಿ ಬಂದಿದ್ರು ಅನಿಸುತ್ತೆ. ನಡಿ, ನಾವು ಈಗಲೇ ಹೋಗಿ ಅವ್ರ ಹತ್ರ ಧನ್ಯವಾದ ಹೇಳೋಣ. ಲೇಖನ ಮತ್ತು ಸತೀಶ್ ಆ ಅಜ್ಜಿ ಮತ್ತು ತಾತನ ಇಬ್ಬರನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ಆದರೆ ಇಬ್ಬರು ಸಹ ಅವರಿಗೆ ಸಿಗುವುದಿಲ್ಲ. ಸರಿ ಎಂದು ಮನೆಗೆ ಹೋಗುತ್ತಾರೆ. ಇಡೀ ಊರಿನಲ್ಲಿಯೇ ವಿಷಯ ತಿಳಿಯುತ್ತದೆ, ರಾತ್ರೋರಾತ್ರಿ ಬಡವರು ಹೇಗೆ ಶ್ರೀಮಂತರಾದರು ಎಂದು. ಮೇಘ, ವಿಷಯ ಗೊತ್ತಾಯ್ತಾ ನಿನಗೆ? ಇಡೀ ಊರಿನ ಜನ ಎಲ್ಲ ಮಾತಾಡ್ತಿದ್ದಾರೆ. ರಾತ್ರೋರಾತ್ರಿ ನಿನ್ನ ತಂಗಿ ಮತ್ತು ನಿನ್ನ ತಂಗಿ ಗಂಡ ತುಂಬ ಶ್ರೀಮಂತರಾಗಿದ್ದಾರೆ. ಅವ್ರ ಗುಡಿಸಲು ಮನೆ ಇವಾಗ ಬಂಗ್ಲೆ ಆಗಿದೆ. ಹೌದು ತಂಗಿ, ರಾತ್ರೋರಾತ್ರಿ ಶ್ರೀಮಂತರಾದ್ರಂತೆ. ಹೇಗೆ ಅಂತ ನಾವು ಪತ್ತೆ ಹಚ್ಚಬೇಕು ಇದನ್ನು. ನಾವು ಸಹ ಅವರಾಗೆ ಶ್ರೀಮಂತರಾದರು, ಅವ್ರು ಏನು ಮಾಡಿದ್ರು, ಏನಕ್ಕೆ ಶ್ರೀಮಂತರಾದರು ಅಂತ ತಿಳ್ಕೊಬೇಕಲ್ವಾ? ನಡೀರಿ, ಅವ್ರ ಮನೆ ಹತ್ರ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ಅವ್ರು ಮಾತಾಡೋದನ್ನು ಕೇಳಿಸ್ಕೊಳ್ಳೋಣ. ಮೂವರು ಸಹ ಬಂಗಲೆಯ ಗೇಟಿನ ಬಳಿ ನಿಂತಿರುತ್ತಾರೆ.
ನೋಡಿದ್ರಾ ರೀ, ನಾವಿಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ನಮಗೆ ಇಂಥ ಸಿರಿ ಸಿಕ್ಕಿದೆ. ಆ ದೇವರು ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ? ಹೌದು, ಆ ದೇವರು ವಯಸ್ಸಾದ ವೃದ್ಧ ವ್ಯಕ್ತಿಯಲ್ಲಿ ಬಂದಿದ್ದ. ಆದರೆ ನೀನು ನೋಡಿದೆ, ನನಗೆ ನೋಡೋಕೆ ಭಾಗ್ಯ ಸಿಕ್ಕಿಲ್ಲ. ಆದರೆ ಅವರು ಸಿಕ್ಕಿದ್ರೆ ನಾನು ಅವ್ರಿಗೆ ಧನ್ಯವಾದ ಹೇಳೋಣ ಅಂತ ಅಂದ್ಕೊಂಡೆ. ಕೇಳಿಸ್ಕೊಂಡ್ರೆ ಅಲ್ವಾ ಅವ್ರು ಮಾತಾಡೋದನ್ನ? ನಾವು ಸಹ ನೀರನ್ನು ಕೊಟ್ಟರೆ ಅವರು ನಮಗೆ ಸಹ ಪೋಟ್ಲಿ ಕೊಡ್ತಾರೆ. ಆಮೇಲೆ ನಾವು ಸಹ ರಾತ್ರೋರಾತ್ರಿ ಶ್ರೀಮಂತ ಆಗ್ಬೋದು. ನಡೀರಿ. ಹಾಗೆಂದು ಹೇಳಿ ಮೇಘ, ಪ್ರವೀಣ್, ರಮೇಶ್ ಮೂವರು ದೇವಸ್ಥಾನದ ಬಳಿ ಮತ್ತು ಆ ವೃದ್ಧ ವ್ಯಕ್ತಿ ಇರುವ ಜಾಗದ ಬಳಿ ಎಲ್ಲ ಕಡೆ ಸುತ್ತುತ್ತಾರೆ. ಆದರೆ ಎಲ್ಲಿಯೂ ಆ ವೃದ್ಧ ವ್ಯಕ್ತಿ ಸಿಗುವುದಿಲ್ಲ. ಸ್ವಲ್ಪ ಸಮಯದ ನಂತರ, ಅರೆ ವಾವ್ ತಾತ, ನೀವು ಇಲ್ಲಿ ಕುಂತಿದ್ದೀರಾ? ನಿಮಗೆ ತುಂಬ ದಾಹ ಅನಿಸ್ಬೋದಲ್ವಾ? ತಗೊಳ್ಳಿ, ನಾನು ನಿಮಗೋಸ್ಕರ ನೀರನ್ನು ತಗೊಂಬಂದಿದ್ದೀನಿ. ತಗೊಳ್ಳಿ, ಈ ನೀರನ್ನು ಗಟಗಟ ಅಂತ ಕುಡೀರಿ. ಇಲ್ಲ ಮಗಳೇ, ತುಂಬ ಧನ್ಯವಾದಗಳು. ನನಗೆ ದಾಹ ಆಗಿಲ್ಲ. ನನಗೆ ನೀರಿನ ಅವಶ್ಯಕತೆ ಇಲ್ಲಮ್ಮ. ಅರೆ, ಹಾಗಂದ್ರೆ ಹೇಗೆ? ನಾವು ಅಲ್ಲಿಂದ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದೀವಲ್ವಾ? ತಗೊಳ್ಳಿ, ಈ ನೀರನ್ನು ಕುಡೀರಿ. ಸರಿ ಎಂದು ಆ ವೃದ್ಧ ವ್ಯಕ್ತಿ ನೀರನ್ನು ಸೇವಿಸುತ್ತಾನೆ. ಸರಿ, ನೀರು ಕುಡ್ದೆ ಅಲ್ವಾ? ಕೊಡು, ಆ ಪೋಟ್ಲಿನ ಕೊಡು. ನನಗೂ ಸಹ ಆ ಪೋಟ್ಲಿ ಬೇಕು. ಅರೆ, ನೀನು ಯಾವ ಪೋಟ್ಲಿ ಬಗ್ಗೆ ಮಾತಾಡ್ತಿದ್ಯಮ್ಮ? ನನ್ನ ಹತ್ರ ಯಾವ ಪೋಟ್ಲಿ ಸಹ ಇಲ್ಲ. ನನಗೆ ಕೋಪ ಬರ್ಸ್ಬೇಡ ತಾತ. ಕೋಪ ಬಂದರೆ ನಾನು ಚಂಡಿ ಆಗೋತೀನಿ. ನನಗೆ ಆ ಪೋಟ್ಲಿ ಕೊಡು. ಲೇಖನಿಗೆ ಕೊಟ್ಟೆ ಅಲ್ವಾ? ಅದೇ ಪೋಟ್ಲಿ ನನಗೂ ಸಹ ಬೇಕು, ಕೊಡು. ಮೇಘ ಹಾಗೆಂದು ಜೋರಾಗಿ ಮಾತನಾಡಿದಾಗ ಸರಿ ಎಂದು ಆ ತಾತ ಆ ಪೋಟಲೆಯನ್ನು ಕೊಡುತ್ತಾನೆ. ಅಂತೂ ಇಂತೂ ನಾವು ಕೂಡ ಇನ್ಮೇಲೆ ಶ್ರೀಮಂತರಾಗೋತೀವಿ. ಇವಾಗ ಈ ಪೋಟ್ಲಿಯನ್ನು ತೆಗೆದು ನೋಡೋಣ. ನನಗೆ ತುಂಬಾ ಖುಷಿ ಆಗ್ತಿದೆ. ಹಾಗೆಂದು ಹೇಳಿ ಅವರು ಪೋಟಲೆಯನ್ನು ತೆಗೆಯುತ್ತಾರೆ. ಆದರೆ ಅತಿ ಆಸೆ ಗತಿಗೇಡು ಎನ್ನುವ ಹಾಗೆ ಆಯಿತು. ಲೇಖನಿಗೆ ಕೊಟ್ಟಿರೋ ಪೋಟ್ಲಿಯಲ್ಲಿ ಚಿನ್ನ, ವೈಡೂರುಗಳು ಇತ್ತು. ಅವ್ರ ಮನೆಯೆಲ್ಲ ಶ್ರೀಮಂತ ಬಂಗ್ಲೆ ಆಗೋಯ್ತು. ಆದರೆ ನನಗೆ ಕೊಟ್ಟಿರೋ ಪೋಟ್ಲಿಯಲ್ಲಿ ಬರೇ ಹುಳುಗಳು ತುಂಬಿದ್ವು. ಯಾಕಿಂತ ಮೋಸ ಮಾಡಿದೆ ತಾತ? ಆ ಪೋಟಲಿ ಸಾಮಾನ್ಯವಾದ ಪೋಟಲಿ ಆಗಿರಲಿಲ್ಲ. ನಿಮ್ಮ ಕರ್ಮದ ಫಲದ ಪೋಟಲಿಯಾಗಿತ್ತು. ನೀವು ಮಾಡಿರುವ ಕರ್ಮವೇ ಅದು ಫಲದ ರೂಪದಲ್ಲಿ ಆ ಪೋಟಲಿಯಲ್ಲಿ ಸಿಗುತ್ತದೆ. ಈ ಮಾತನ್ನು ಕೇಳಿ ಮೇಘನ ಜೀವನ ಪೂರ್ತಿ ಬರೇ ಕೆಟ್ಟದ್ದೇ ಮಾಡಿದಳು ಎಂದು ಅವಳಿಗೆ ಅರಿವಾಗಿ ಅವಳ ಕಣ್ಣಿನಿಂದ ನೀರು ಬರುತ್ತದೆ. ನನ್ನ ಕಣ್ಣನ್ನು ತೆರೆಸ್ಬಿಟ್ರಿ ನೀವು. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರನ್ನು ಬಳಸಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ.